ನಾಗನ ಪರ ವಕೀಲರಾದಂಥ ನರೇಶ್ ಇದ್ದಾರೆ. ನಾಗ ಇನ್ನೊಂದು ಗಂಭೀರವಾದಂಥ ಆರೋಪ ಮಾಡಿರುವಂಥದ್ದು, ತನಗೆ ಎನ್ಕೌಂಟರ್ ಭಯ ಇದೆ ಅನ್ನುವಂಥದ್ದು ನೇರವಾಗಿ ಹೇಳಿರುವಂಥದ್ದು. 10 ಕೋಟಿ ರೂಪಾಯಿ ತನ್ನ ತಲೆ ಕಟ್ಟಿದ್ದಾರೆ ಅಂತ. ಯಾರು ಯಾತಕ್ಕಾಗಿ ನಾಗನನ್ನ ಎನ್ಕೌಂಟರ್ ಮಾಡ್ತಾರೆ? ಈಗ ಒಂದು ವಿಚಾರ ನಮ್ಮ ಹಿರಿಯರಿಗೆ ಒಂದು ಕ್ಲಾರಿಫಿಕೇಶನ್ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಸಾರ್ ಹೇಳ್ದಂಗೆ 58 ಪ್ರಕರಣಗಳು ಅಟ್ ಪ್ರೆಸೆಂಟ್ ನಾಗರಾಜ್ ಮೇಲೆ ಇದೆ ಅಂತ ಸಾರ್ ಈಗ ಹೇಳಿದ್ರು. 53 ಸರ್. ಫಾರ್ ಕೈಂಡ್ ಇನ್ಫಾರ್ಮೇಶನ್, ನಾನು ಆಸ್ ಪರ್ ಲೀಗಲ್ ರೆಕಾರ್ಡ್ಸ್ ಒಂದು ವಿಚಾರ ಹೇಳಲಿಕ್ಕೆ ಸರ್, ಕಾರ್ಪೊರೇಟರ್ ಗೋವಿಂದರಾಜ್ ಮೇಲೆ 307 ಒಂದು ಕೇಸ್ ಬಿಟ್ರೆ, ಡಾಬಾಸ್ಪೇಟೆಯಲ್ಲಿ 1 ಕೇಸ್ ಬಿಟ್ರೆ, ಈಗಿದೊಂದು 3 ಕೇಸ್ ಬಿಟ್ರೆ ಇನ್ಯಾವ ಕೇಸು ಅವ್ರ ಮೇಲೆ ಇಲ್ಲ. ಅಟ್ ಪ್ರೆಸೆಂಟ್ ಎಲ್ಲ ಖುಲಾಸೆ ಆಗಿದೆ. ಮಧ್ಯದಲ್ವಾ ಇಂಟರ್ಫಿಯರೆನ್ಸ್ ಬೇಡ, ಸಾರಿ ಪ್ಲೀಸ್. ವಕೀಲ್ರೆ, ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನ್ ಹೋಗಿದೆ, ಪ್ಲೀಸ್ ವೆರಿಫೈ. ಖುಲಾಸೆ ಆಗಿದೆ ಸರ್. ತಾವು ದಯವಿಟ್ಟು ಮಾಡಿ. 53 ಕೇಸ್ ಇದೆ, ನಾವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಿದ್ದೀವಿ. ದಯವಿಟ್ಟು ಡೋಂಟ್ ಮಿಸ್ಟೇಕ್. 3 ಕೇಸ್ ಇದ್ರೂ ಪರವಾಗಿಲ್ಲ, ಆಯ್ತು, ಒಳ್ಳೇದು. ಚರ್ಚೆ ಇನ್ನೊಂದು ವಿಚಾರ ಆಗಬಹುದು. ಈಗ ನಾನು ಹೇಳಿದಾಗೆ ನಾಗನಿಗೆ ಎನ್ಕೌಂಟರ್ಗೆ ನಾಗನ್ ತಲೆಗೆ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಖಂಡಿತವಾಗ್ಲೂ ಅವರು ನಾಗರಾಜ್ ಅವರು ಆರೋಪ ಮಾಡ್ದಂಗೆ ತಮ್ಮ ಸಿಡಿಯಲ್ಲಿ ಈಗ ಇಡೀ ಪೊಲೀಸ್ ವ್ಯವಸ್ಥೆ ನಾಗರಾಜ್ ವಿರುದ್ಧವಾಗಿ ನಿಲ್ತ್ಕೊಂಡಿದೆ. ಇಡೀ ಪೊಲೀಸ್ ವ್ಯವಸ್ಥೆ ಈಗ ಇನ್ನ ಈ ಸಿಡಿ ಬಂದ್ಮೇಲೆ 200% ಇಡೀ ಪೊಲೀಸ್ ವ್ಯವಸ್ಥೆ ಅಂಡ್ ಎಲ್ಲ ಒಬ್ಬ ನಟೋರಿಯಸ್ ಕ್ರಿಮಿನಲ್ ಹಿಂದ್ಗಡೆ ಇಂಥ ಕೆಟ್ಟ ಉಳಿದ ಹಿಂದ್ಗಡೆ ನಿಂತ್ಕೊಂಡಿದ್ದೆ. ಇನ್ನೇನು ಇವರಿಂದ ನಮ್ಮಿಂದ ನೋಡಿ ಜಿಂದಾ ಹಿಡಿಲ್ಲ ಸರ್. ಅವ್ರಿಗೆ ಜಿಂದಾ ಹಿಡಿತೀವಿ, ನಾವೇ ಎನ್ಕೌಂಟರ್ ಮಾಡಲ್ಲ ನಾವು ಪೊಲೀಸ್ನವರು. ನಾವು ಸಮಾಜಕ್ಕೆ ತೋರಿಸ್ಬೇಕಾಗುತ್ತೆ. ನಾವು ನೋಡಿ ಮೇಲ್ಗಡೆ ಹೋಯ್ತಾನೆ ಇಲ್ಲ, ಅವ್ನು ಕರ್ಕೊಂಡ್ ಬಂದು ನೀನು ಏನೇನ್ ಮಾಡಿದ್ಯಾ ಅನ್ನೋದು ನಾವು ಸಮಾಜಕ್ಕೆ ತೋರಿಸ್ಬೇಕಾಗುತ್ತೆ. ಪೊಲೀಸ್ ವಿಲ್ ನಾಟ್ ಡು ಎನ್ಕೌಂಟರ್. ಅಲ್ಲ, ಅವರು ಒಬ್ಬರನ್ನ ಟಾರ್ಗೆಟ್ ಮಾಡಿದ್ದಾರೆ, ಶ್ರೀನಿವಾಸ್ ಈ ಥರ ಆ ಥರ ಅಂತ ಹೇಳ್ಕೊಂಡು. ಆದರೆ ಶ್ರೀನಿವಾಸ್ ಒಬ್ಬರೇ ಕರ್ನಾಟಕ ಪೊಲೀಸ್ ಅಲ್ಲ, ಶ್ರೀನಿವಾಸ್ ಒಬ್ಬರೇ ದೇಶದ ಪೊಲೀಸ್ ಅಲ್ಲ. ಅವರಿಂದ ಇಷ್ಟು ರಾಜ್ಯದ ಪೊಲೀಸ್ ಅಷ್ಟೇ ಅಲ್ಲ, ದೇಶದ ಪೊಲೀಸು ಜೊತೆಗೆ ಸಮಯ ಬಂದರೆ ಆರ್ಮಿ ಕೂಡ ಇದೆ. ಇದು ಶಕ್ತಿ, ದೇಶದ ಮತ್ತು ರಾಜ್ಯದ ಶಕ್ತಿ. ಯಾತಕ್ಕೋಸ್ಕರ? ನೆಲದ ಕಾನೂನನ್ನು ಜಾರಿಗೊಳಿಸೋಕ್ಕೋಸ್ಕರ. ಯಾರು ಇವಾಗ ನರೇಶ್ ಹೇಳ್ತಿದ್ದಾರೆ ಇಡೀ ವ್ಯವಸ್ಥೆ. ಹೌದ್ರಿ, ನರೇಶ್ ಹ್ಯಾಸ್ ಬಿನ್ ಪೇಡ್ ಬೈ ಹಿಮ್, ಈಸ್ ಇಸ್ ಪೇಡ್ ಸರ್ವೆಂಟ್. ಅದರ್ವೈಸ್ ಅದರಿಂದ ಹೇಳಲೇಬೇಕಾಗುತ್ತೆ. ಬಟ್ ಐ ಆಮ್ ನಾಟ್ ಪೇಡ್ ಬೈ ಎನಿಬಡಿ. ಐ ಆಮ್ ಆಲ್ಸೋ ಎ ಎಕ್ಸ್ ಪೊಲೀಸ್ ಆಫೀಸರ್, ಬಟ್ ಐ ಆಮ್ ಎ ಸಿಟಿಸನ್. ಇಂಪಾರ್ಷಿಯಲ್ ಮೈಂಡ್ ಐ ಆಮ್ ಟೆಲಿಂಗ್ ಯು. ಆದ್ರಿಂದ ಇಟ್ಸ್ ಆಬ್ವಿಯಸ್ that he has to say something just to divert the attention. Yes, ಅಜಿತ್ ಈಗ ಫೈನಲ್ ಆಗಿ ನಾನು ಕೇಳುವಂಥದ್ದು, ಈಗ ನರೇಶ್ ಹೇಳಿದಾಗ ಇಡೀ ವ್ಯವಸ್ಥೆಯೇ ನಾಗನ ವಿರುದ್ಧ ನಿಂತಿದ್ದಾಗ ಯಾರಿಗೆ ಹೋಗಿ ಸರೆಂಡರ್ ಆಗೋದು? ಅವನಿಗೆ ತನ್ನ 10 ಕೋಟಿ ರೂಪಾಯಿ ತಲೆ ಕಟ್ಟಿದ್ದಾರೆ, ಪೊಲೀಸರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಎನ್ಕೌಂಟರ್ ಮಾಡೋದಕ್ಕೆ ಅಂತ. ಈಗ ರಾಘು, ನಾನು ನಾಗನ್ನ ಈಗ ನೋಡ್ತಾ ಇರೋದಲ್ಲ ರಾಘು. ಬಹುಶಃ ಸಂಗ್ರಾಮ್ ಸಿಂಗ್ ಅವರು, ನಾಗರಾಜ್ ಅವರು 20 ವರ್ಷಗಳಿಂದ ನೋಡಿರ್ಬೋದು. ನಾನು 10 ವರ್ಷಗಳ ಕಾಲ ನಾಗನನ್ನು ನೋಡಿರುವಂಥದ್ದು. ತನಗೆ ಲಭ್ಯ ಇರುವಂಥ ಅಷ್ಟೂ ಕಾನೂನಾತ್ಮಕ ಅವಕಾಶಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಅಂತ ನಾಗನಿಗೆ ಗೊತ್ತಿದ್ದಷ್ಟು ಬೆಂಗಳೂರಿನ ಇನ್ಯಾವ ರೌಡಿ ಕೂಡ ಗೊತ್ತಿಲ್ಲ. ನಾಗನಿಗೆ ಸೇಫಾಗಿ ಸರೆಂಡರ್ ಎಲ್ಲಾಗಬೇಕು ಅನ್ನೋದನ್ನು ನಾನು ಅಥವಾ ನೀವು ಹೇಳಿಕೊಡಬೇಕಾಗಿಲ್ಲ. ಖಂಡಿತವಾಗಿಯೂ ಆತನಿಗೆ ಗೊತ್ತಿರುತ್ತೆ ಸೇಫಾಗಿ ಸರೆಂಡರ್ ಆಗೋದು ಹೇಗೆ ಅಂತ. ಆ ಕಾನೂನಾತ್ಮಕ ಅವಕಾಶಗಳನ್ನು ಬಳಸಿಕೊಳ್ಳಬೇಕು ಅಂತಲೇ ನಿರೀಕ್ಷಣಾ ಜಾಮೀನಿಗೆ ಆತ ಅರ್ಜಿ ಹಾಕಿರುವಂಥದ್ದು. ಬಹುಶಃ ನಾಗ ಕೊಟ್ಟಷ್ಟು ಮೂಗರ್ಜಿಗಳನ್ನು, ಪಿಟಿಷನ್ಗಳನ್ನು ಬೆಂಗಳೂರಿನ ಇನ್ಯಾವುದೇ ರೌಡಿ ಕೊಟ್ಟಿರುವಂಥ ಉದಾಹರಣೆಗಳಿಲ್ಲ. ಬಹುಶಃ ನಾಗರಾಜ್ ಅವರು ಒಪ್ಕೊಳ್ತಾರೆ, ಸಂಗ್ರಾಮ್ ಸಿಂಗ್ ಅವರು ಒಪ್ಕೊಳ್ತಾರೆ ನಾನು ಹೇಳಿದಂಥ ಮಾತನ್ನು. ಅದರಿಂದ ನಾಗನಿಗಿರುವಂಥ ಸೇಫ್ ಆಪ್ಷನ್ಗಳ ಬಗ್ಗೆ ನಾನು ನೀವು ಅವನಿಗೆ ಹೇಳಬೇಕಾಗಿಲ್ಲ, ಆತನಿಗೆ ಖಂಡಿತವಾಗಿಯೂ ಗೊತ್ತಿರುತ್ತೆ. ಇನ್ನು ಎನ್ಕೌಂಟರ್ನ ಭಯದ ಬಗ್ಗೆ ಬಂದಾಗ ಸಹಜವಾಗಿಯೇ ಕಳ್ಳನ ಜೀವ ಹುಳ್ಳುಳಿಗೆ ಅನ್ನುವಂಥ ಒಂದು ಮಾತಿರುತ್ತೆ. ಒಬ್ಬ ಕ್ರಿಮಿನಲ್ಗೆ ನನ್ನನ್ನು ಹೊಡೆದು ಹಾಕ್ತಾರೆ ಪೊಲೀಸರು ಅನ್ನುವ ಭಯ ಸಹಜವಾಗಿ ಇದ್ದೇ ಇರುತ್ತೆ. ಆದರೆ ಯಾರನ್ನು ಹೆಂಗೆ ಬೇಕಾದರೂ ಕರ್ಕೊಂಡು ಹೋಗಿ ಹೊಡೆದು ಹಾಕಿ ದಕ್ಕಿಸಿಕೊಳ್ಳಬಹುದಾದಷ್ಟು ನಮ್ಮ ವ್ಯವಸ್ಥೆ ಇನ್ನೂ ಹದಗೆಟ್ಟಿಲ್ಲ. ಅದನ್ನು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಎನ್ಕೌಂಟರ್ ಯಾವಾಗ ಆಗುತ್ತೆ ಅಂದರೆ ಕಾನೂನಾತ್ಮಕವಾಗಿ ಬಂಧಿಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಕ್ರಿಮಿನಲ್ ಪ್ರತಿರೋಧ ತೋರಿಸಿ ಪೊಲೀಸರ ಪ್ರಾಣಕ್ಕೆ ಅಪಾಯ ಆದಂಥ ಸಂದರ್ಭದಲ್ಲಿ ತಮ್ಮ ಪ್ರಾಣ ರಕ್ಷಣೆಗೆ ಅವರು ಗುಂಡು ಹಾರಿಸಿದಾಗ ಎನ್ಕೌಂಟರ್ ಆಗುತ್ತೆ. ಹೊರತಾಗಿ ಎನ್ಕೌಂಟರ್ ಅನ್ನೋದು ಯಾರಿಗೋ 10 ಕೋಟಿ ರೂಪಾಯಿ ಕೊಟ್ಟು ಮಾಡಿಸುವಂಥ ಕೆಲಸ ಅಲ್ಲ ಅದು. ರಾಘು, ಎಸ್ ಥ್ಯಾಂಕ್ ಯು ಅಜಿತ್ ಎಲ್ಲ ಮಾಹಿತಿಗೆ. ಥ್ಯಾಂಕ್ ಯು ಸರ್. ನೀವೆಲ್ಲ ಹೇಳಿದ ಹಾಗೆ ಇವತ್ತಿನ ಸಿಚುವೇಷನ್ನಲ್ಲಿ ನಾಗ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಒಂದಷ್ಟು ತಂತ್ರಗಳನ್ನು ಅಷ್ಟೇ ಹುಡ್ತಿದ್ದಾನೆ ಅನ್ನುವಂಥದ್ದು. ಮತ್ತು ಸಂಗ್ರಾಮ್ ಸಿಂಗ್ ಹೇಳಿದ ಹಾಗೆ ಜಿಂದ ಹಿಡಿತೀವಿ, ಎನ್ಕೌಂಟರ್ ಮಾಡೋದಿಲ್ಲ, ಬೇಕು ನಾಗ ನಮಗೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಮುಂದಿನ ಬೆಳವಣಿಗೆಗಳು ಕೂಡ ತೀವ್ರ ಕುತೂಹಲ ಅನ್ನುವಂಥದ್ದು. ಥ್ಯಾಂಕ್ ಯು ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.